ಭಾರತದ ಪ್ರತಿಷ್ಠಿತ ಪ್ರಶಸ್ತಿಯಾದ ಪದ್ಮಶ್ರೀಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಹೆಮ್ಮೆಯನ್ನ, ಕರ್ನಾಟಕದ ಹೆಸರನ್ನ ಜಗತ್ತಿನಾದ್ಯಂತ ಪ್ರಸಿದ್ಧಗೊಳಿಸಿದ ತಾಯಿ ಇಂದು ನಮ್ಮ ಜೊತೆಯಲ್ಲಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದಂತ ಡಾಕ್ಟರ್ ರಮೇಶ್ ಮುಧೋಳ್ ಗುರುಸ್ವಾಮಿಗಳು ವಿಜಯಪುರ, ಕಾರ್ಯಕ್ರಮ ಇವರಿಗೆ ಸ್ವಾಗತ ಪುಷ್ಪವನ್ನು ನೀಡಿ ಸ್ವಾಗತ ಕೋರಲಿದ್ದಾರೆ ಶ್ರೀಯುತ ಪ್ರೇಮ್ ಗುರುಸ್ವಾಮಿ ಅವರು ವಿಜಯಪುರ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಯುತ ವಿನೋದ್ ಎಂ ಖೇಡ್ ಖಜಾಂಚಿಗಳು BTPHW ಸಂಸ್ಥೆ ವಿಜಯಪುರ. ಇವರನ್ನು ಸಹ ಪುಷ್ಪವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ಪ್ರೇಮ್ ಅವರು. ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ಸಾತಲ್ಗಾಂವ್ ಖ್ಯಾತ ನೇತ್ರ ತಜ್ಞರು, ಇವರನ್ನ ಪುಷ್ಪವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ ಶ್ರೀಮತಿ SI ಬಿರಾದರ್ ಮೇಡಮ್. ಶ್ರೀಯುತ ರವಿಶಂಕರ್ ಸಾವರ್ ಲಯನ್ಸ್ ಕ್ಲಬ್ನ ಸೆಕ್ರೆಟರಿ ಅವರು, ಇವರನ್ನ ಪುಷ್ಪವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಶ್ರೀಯುತ MD ಹೆಪ್ಪಿ ಪ್ರಾಚಾರ್ಯರು SKMS ಪದವಿ ಪೂರ್ವ ಕಾಲೇಜು, ಇವರನ್ನ ಪುಷ್ಪವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ಶಿವಾಜಿ ಸ್ವಾಮಿ ಅವರು. ದಯವಿಟ್ಟು ವಿದ್ಯಾರ್ಥಿಗಳ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು. ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರನ್ನ ಶುಗರ್ ನೋಡಂತ ಹೇಳಿದ್ರಿ, ಶುಗರ್ ಕಾಣಕತ್ತ ನೋಡ್ಬೇಕು. ಎಲ್ಲ ಬರಾಕತ್ತಿದೆ ನೀವು ಕರೆಕ್ಟ್ ಅದೇ ಹೇಳಿದ್ರಿ, ಇದಕ್ಕೆ ಬಂದಿದ್ದೀವಿ. ಶಕ್ತಿ
ಈ ಸೈಡ್ ಬನ್ನಿ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ದಿನಾಂಕ 24/11/2025 ಶ್ರೀ ಶಿವಸುತ್ತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಾಂಸ್ಕೃತಿಕ ಸೇವಾ ಸಂಘ ವಿಜಯಪುರ, ಲಯನ್ಸ್ ಕ್ಲಬ್ ವಿಜಯಪುರ, ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ, ಆಯುಷ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯಪುರ ಹಾಗೂ ಕೇಡ್ ಕಾಲೇಜ್ ವಿಜಯಪುರ ಇವರ ಸಹಯೋಗದಲ್ಲಿ ವಿಜಯಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇವತ್ತಿನ ಈ ಉದ್ಘಾಟನೆಯನ್ನು ಸಾಲಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಉದ್ಘಾಟನೆ ಮಾಡಿ ಈ ಸಸಿಗಳಿಗೆ ನೀರನ್ನು ಉಣಿಸುವ ಮುಖಾಂತರ ಉದ್ಘಾಟಿಸಿ ಇವತ್ತು ಕಣ್ಣು ತಪಾಸಣೆ, BP ಮತ್ತು ಶುಗರ್ ಚೆಕ್ ಮಾಡಲಾಗುವುದು, HB ಮತ್ತು ರಕ್ತ ತಪಾಸಣೆ, ಎತ್ತರ ಮತ್ತು ತೂಕ, ನುರಿತ ವೈದ್ಯರಿಂದ ಇತರೆ ಸಾಮಾನ್ಯ ಆರೋಗ್ಯವನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಏರ್ಪಡಿಸಲಾಗಿದೆ. ಇದರ ಲಾಭವನ್ನು ಎಲ್ಲ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡಿಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ನಮಗೊಂದು ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲರೂ ನಾವು ಅಯ್ಯಪ್ಪ ಸ್ವಾಮಿ ಬಳಗದವರು ಪೂಜೆ, ಪುರಸ್ಕಾರ, ಭಜನೆ ಇತರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅದರ ಜೊತೆಗೆ ಸಮಾಜಮುಖಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದು ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ಇನ್ನೂ ಹಲವಾರು ನಡೀಲಿ ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ಇದಕ್ಕೆಲ್ಲ ತಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸರಿ ಸರ್. ನಾನು ರಮೇಶ್ ಮೊದಲಗುರುಸ್ವಾಮಿ ಅಂತೇಳಿ ವಿಜಯಪುರ ಶಿವಸುತ್ತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಬಿಜಾಪುರದ ಗುರುಸ್ವಾಮಿಗಳು. ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಸ್ವಾಮೀಜಿಗಳಿಗೆ ಒಂದು ಮಾದರಿಯಾಗುವಂಥ ಒಂದು ವಿಷಯ ಏನಪ್ಪ ಅಂದರೆ ಈ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಬಡಾವಣೆಯ ವಿಜಯಪುರ ನಗರದ ಎಲ್ಲ ಜನರಿಗೆ, ಸಾರ್ವಜನಿಕರಿಗೆ ತಪಾಸಣೆ ಮಾಡುವಂಥ ಒಂದು ಉಚಿತವಾದ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಏನು ಮಾಡ್ತಾರೆ, ಬರೀ ಪೂಜೆ ಪುನಸ್ಕಾರಗಳು ಒಂದೇ ಇರ್ತದೆ. ಅದರ ಜೊತೆಗೆ ಸಮಾಜಮುಖಿ ಕೆಲಸವಾಗಲಿ, ಎಲ್ಲ ಸ್ವಾಮೀಜಿಗಳ ಹತ್ತಿರ ಒಂದು ಅವೇರ್ನೆಸ್ ಮೂಡಲಿ. ಏನಂದರೆ ನಾವು ಸಮಾಜ ಸೇವೆಯನ್ನು ಮಾಡಬೇಕು. ಆ ಸಮಾಜ ಸೇವೆ ಅಂದರೆ ನಮಗೂ ಒಳಿತು, ನಮ್ಮ ಕುಟುಂಬಕ್ಕೂ ಒಂದು ಒಳಿತಾಗ್ತದೆ ಅಂತ ಹೇಳಿಬಿಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲ ಸ್ವಾಮೀಜಿಗಳಿಗೆ ನನ್ನ ವತಿಯಿಂದ, ನನ್ನ ಶಿಕ್ಷಣ ಸಂಸ್ಥೆಯ ಕೇಡ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಹೆಸರು ವಿನೋದ್ ಖೇಡ್. ಶರಣಮಯ್ಯಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ಬಳಗ ವತಿಯಿಂದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಇವತ್ತು ಕಣ್ಣು ತಪಾಸಣೆ ಆಗಲಿ, ರಕ್ತ ತಪಾಸಣೆ ಆಗಲಿ, ಮತ್ತು ತೂಕ ಮತ್ತು ಹೈಟು, ಬಡವರಿಗೆ ಯಾವುದು ಅನುಕೂಲ ಆಗತ್ತೆ ಅದು ಉಚಿತವಾಗಿ ತಪಾಸಣೆ ಮಾಡಲಾಗಿದೆ. ಇದೇ ಥರ ಅಯ್ಯಪ್ಪ ಸ್ವಾಮಿ ಎಲ್ಲ ಬಳಗಲಿಂದ ಪ್ರತಿ ವರ್ಷದಂತೆ ಇದು ಒಂದೇ ಸಲ ಅಲ್ಲ, 30 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದು ಧಾರ್ಮಿಕ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿಲ್ಲ, ಆದರೆ ಬಟ್ ನಮ್ಮ ಅಯ್ಯಪ್ಪ ಸ್ವಾಮಿ ಬಳಗ ವತಿಯಿಂದ ಎಲ್ಲರಿಗೂ ಗೊತ್ತಿದೆ. ಬಟ್ ಇನ್ನ ತನಕ ನಾವು ಯಾವುದೂ ಮೀಡಿಯಾದಲ್ಲಿ ಬಂದಿಲ್ಲ. ನಿಜವಾಗಲೂ ಹೇಳಬೇಕಂದ್ರೆ ನಾವು ಬರುವುದಿಲ್ಲ. ನಾವು ಏನು ಮಾಡಿದ್ರೂ ಸಮಾಜ ಸೇವೆಗೋಸ್ಕರ ಮಾಡ್ತಾಯಿದ್ದೀವಿ. ಇದೇ ಥರ ಎಲ್ಲ ಬಡವರಿಗೆ ಉಚಿತ ಎಲ್ಲ ಸೌಕರ್ಯ ಸಿಗಲಿ ಅಂಥೇಳಿ ನಮ್ಮ ಅಯ್ಯಪ್ಪ ಬಳಗಗೆ ಇಂಥ ಅಯ್ಯಪ್ಪ ಸ್ವಾಮಿ ಶಕ್ತಿ ಕೊಡಲಿ ಅಂಥೇಳಿ ನಾನು ನನ್ನ ಆತ್ಮನಿಂದ ಆರಾಧನೆ ಮಾಡ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಹೆಸರು ಪ್ರೇಮ್ ಗುರುಸ್ವಾಮಿ ಅಂತ, ಒಂದು ಅಯ್ಯಪ್ಪ ಸ್ವಾಮಿ ಸೇವಕನಾಗಿ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಶಿವಸ್ತುತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಂಸ್ಕೃತಿ ಸೇವಾ ಸಂಘದಿಂದ ಏರ್ಪಡಿಸಲಾಗಿದ್ದ ಇವತ್ತಿನ ಈ ಕಾರ್ಯಕ್ರಮ ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲರಿಗೂ ಇದೊಂದು ಸಮಾಜ ಸೇವೆ. ಇದನ್ನೆಲ್ಲ ನಮ್ಮ ಗುರುಗಳಾದ ಮುದೋಳ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದು ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಮತ್ತು ಎಲ್ಲ ಬಡಾವಣೆಯ ಎಲ್ಲರಿಗೂ ಇದೊಂದು ಉಪಯೋಗವಾಗಲಿ ಅಂತ ಮಾಡಿದ್ದು ತುಂಬ ಒಳ್ಳೆಯದು. ಹೀಗಾಗಿ ನಮಗೆ ಹೆಮ್ಮೆ ಅನಿಸುತ್ತೆ ಇದೆಲ್ಲ ಕೇಳೋಕ್ಕೆ. ಒಳ್ಳೆಯದು. ನನ್ನ ಹೆಸರು ಪರಶುರಾಮ್ ಗುಂಜೇದ್ ಶಾಸ್ತ್ರ ಸ್ವಾಮಿ, ವಿಜಯಪುರ. ಓಕೆ. ಎಸ್. ಇವತ್ತಿನ ದಿನ ಶ್ರೀ ಶಿವಸ್ತುತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಾಂಸ್ಕೃತಿಕ ಸೇವಾ ಸಂಘದಿಂದ ನಮ್ದು ಕೇಡ್ ಕಾಲೇಜ್ ಬಂದು ಫ್ರೀಯಾಗಿ ಚೆಕಪ್ ಮಾಡ್ಯಾರಿ.
ಅಂದ್ರೆ ಅನುಗ್ರಹ ಕಣ್ಣಿನ ಆಸ್ಪತ್ರೆಯವರು ಕೂಡ ಬಂದು ನಮ್ಮಲ್ಲಿ ಫ್ರೀ ಚೆಕ್ ಮಾಡ್ಯಾರ. ಇದರಿಂದ ಏನಿಂದ ನಮಗೆ ಇದು ಲಭ್ಯ ಆಗಿದ್ದಂದ್ರೆ ಈಗಿನ ಜನ್ರೇಷನ್ದಾಗ ಆಲ್ಮೋಸ್ಟ್ ಎಲ್ಲರೂ ಫೋನ್ ಯೂಸ್ ಮಾಡ್ತಾರೆ. ನಮ್ಮ ಕಣ್ಣು ಏನಾಗತ್ತದ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ಸೊ ನಮ್ಗೆ ಈಗ ನಾವು ಅವೇರ್ ಮಾಡ್ಕೊಳ್ಳೋದಲ್ಲ, ಅಟ್ಲೀಸ್ಟ್ ಇವ್ರು ನಮ್ಮ ಫ್ರೀದಿಂದ ಚೆಕಪ್ ಮಾಡ್ಯಾರ ಅಂದ್ಮ್ಯಾಗ ಪ್ರತಿಯೊಬ್ಬರು ಬರಬೇಕು. ಹೀಗೆ ಎಲ್ಲ ಕಡೆನೂ ಕಂಡಕ್ಟ್ ಮಾಡ್ಬೇಕು ಇವರು. ಆ ಥರ ನೀವೆಲ್ಲರೂ ಪರ್ಮಿಷನ್ ಕೊಟ್ಟವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ. ಈಗ ನಮ್ಮ ಕಾಲೇಜಿಂದ ಪರ್ಮಿಷನ್ ಕೊಟ್ಟಂಗೆ ಇವ್ರು ಕಂಡಕ್ಟ್ ಮಾಡ್ಕೊತ ಹೋಗ್ಯಾರಿ. ಆಮೇಲೆ ಇವತ್ತು ನಾವು HB ಚೆಕ್ ಮಾಡ್ಕೊಂಡವಿ, ಮತ್ತು ಆಮೇಲೆ BP ಶುಗರ್, ಆಮೇಲೆ ಹೈಟ್ ವೇಟ್ ಎಲ್ಲ ಚೆಕಪ್ ಮಾಡ್ಯಾರಿ. ಮತ್ತು ಫ್ರೀದಾಗೆ ಚೆಕಪ್ ಮಾಡ್ತಾರಂದ್ರೆ ಒಬ್ಬೊಬ್ಬರ ಕಡೆ ಫೆಸಿಲಿಟಿ ಇರ್ತದ್ರಿ, ಒಬ್ಬೊಬ್ರ ಮನೆಗೆ ಇರ್ತಾವೆ, ಒಬ್ಬೊಬ್ರ ಮನೆಗೆ ಇರೋದಿಲ್ಲ. ಬಡವ್ರಂಥವ್ರು ಬಂದು ಚೆಕಪ್ ಮಾಡ್ಕೋಬೋದು ಫ್ರೀದಾಗೆ, ಯಾರು ಕಾಸ್ಟ್. ಬೇರೆ ಕಾಲೇಜ್ದವರು ಕರೆಸಿ ಈ ಥರನೇ ಉಚಿತ ಸಂಸ್ಥೆಯನ್ನು ಕಂಡಕ್ಟ್ ಮಾಡ್ತಾ ಇರಬೇಕು. ಹಂಗಂತೇಳಿ ಥ್ಯಾಂಕ್ ಯು. ನನ್ನ ಹೆಸರು ಸ್ನೇಹ ವಾಗ್ಮೋರೆ ಅಂತ. ನಾನು ಈ ಕಾಲೇಜ್ನಲ್ಲಿ 2 ವರ್ಷ ಆಯ್ತು ಕಲಿತಾ ಇದ್ದೇನೆ. ಇಲ್ಲಿ ಉಚಿತ ಕಣ್ಣು ತಪಾಸು ಮತ್ತು ರಕ್ತ ಚೆಕ್ ಮಾಡಲಾಗಿದ್ದಾರೆ. ಎಲ್ಲ ಕಾಲೇಜಿನಲ್ಲಿ ಇದೇ ಥರ ಎಲ್ಲ ಚೆಕ್ ಮಾಡ್ಕೋಬೇಕಂತ ನನ್ನ ವಿನಂತಿ. ಈ ಫ್ರೀ ಕ್ಯಾಂಪ್ ನೀವು ಚೆಕಪ್ ಮಾಡ್ಕೊಂಡ್ರೆ ಏನು ಅನಿಸ್ತದೆ ಅದ್ರ ಬಗ್ಗೆ? ಕಣ್ಣು ಮಂದಾಗೋದು ಏನಾದ್ರು ಸಮಸ್ಯೆ ಇದ್ದರೆ ಇಲ್ಲಿ ಅವರು ಹೇಳ್ತಾರೆ. BP ಶುಗರ್ ಹಾಗೂ ಬ್ಲಡ್ ಪ್ರೆಷರ್ ಏನಾರು ಇದು BP ನಿಮಗೆ ಹೇಳ್ತಾರೆ. ಹೆಸರು? ನಾಗೇಶ್ ಕುಮಾರ್. Yes. ಲಾಸ್ಟ್ ಲೆಕ್ಚರ್ ಕಾಣಿಸ್ತವ್ರಿ ಹತ್ತಿರದ ಹೆಂಗೆ ಕಾಣಿಸ್ತದೆ ಹತ್ತಿರದ ಮೊಬೈಲಿನ ಅಕ್ಷರ ಓದೋದು ಚಶ್ಮಾ ಏನು ಬೇಕು ಹತ್ತೋದು ಕಣ್ಣ ಬರೆಯೋದು ಚಶ್ಮಾ ಕಾಣೋದೇ ಸಮಸ್ಯೆ ಇಲ್ಲ ನನಗೆ ಕಾಣೋದೇ ಔಷಧ ಕೊಡ್ತಾರೆ ಸರ್ ಕಣ್ಣೀರು